ಮುಂದಾಗ ಭಕ್ತಾದಿಗಳ ಮುಂದ ತಾಯಿ ಹಿಂದೆ ಈ ರೀತಿ ಬರ್ತಾ ಇರ್ತಾರೆ. ಬರೋ ಮುಂದಾಗ ಏನಾಯ್ತದಪ್ಪ ಅಂದ್ರ ಊರ್ ಸನಿ ಬರ್ತದೆ. ಎಂಪಳಿ ಗ್ರಾಮ ಸ್ಥನಿ ಬಂದಾಗ ಏನಾಯ್ತದಪ್ಪ ಅಂದ್ರ ಭಕ್ತಾದಿಗಳು ಕುತೂಹಲ ಮೂಡಿ ತಾಯಿ ಹೊಂಟಾಳಿಲ್ವ ಅಂತ ಏನಪ್ಪಾ ಅಂದ್ರೆ ತಿರುಗಿ ನೋಡ್ತಾರೆ. ತಿರುಗಿ ನೋಡೋದು ಏನಪ್ಪಾ ಅಂದ್ರೆ ತಾಯಿ ಅಲ್ಲೇ ಮೂರ್ತಿಯಾಗಿ ಏನಪ್ಪಾ ಅಂದ್ರೆ ಅಲ್ಲೇ ಕುಂತ್ ಬಿಡ್ತಾಳೆ. ಎಂಪಳ್ಳಿ ಗ್ರಾಮದ ಪ್ರಕೃತಿ ಸೌಂದರ್ಯ. ತಾಯಿ ಲಕ್ಕಮ್ಮ ದೇವಿಯ ದೇವಾಲಯದ ಹೊರ ಆವರಣ. ಲಕ್ಕಮ್ಮ ದೇವಿ ಜಾತ್ರೆ ನಡೆಯುತ್ತಿರುವ ದೃಶ್ಯ. ನಮಸ್ಕಾರ. ಇವತ್ತಿನೇನಪ್ಪ ಅಂದ್ರ ಇವತ್ತು ಒಂದು ಎಂಪಳಿ ಅಂತ ಗ್ರಾಮ, ಇದೊಂದು ಅಂದ್ರೆ ಒಂದು ಗ್ರಾಮ ಆಗಿರ್ತದೆ. ಇಲ್ಲಪ್ಪ ಅಂದ್ರೆ ಒಬ್ಬ ದೇವಿ ನೆಲೆಸಿರ್ತಾರೆ. ಯಾವ್ದಪ್ಪ ಅಂದ್ರೆ ಲಕ್ಕಮ್ಮ ದೇವಿ ದೇವಸ್ಥಾನ ಅಂತ. ಈ ದೇವಸ್ಥಾನ ಪೂಜಾರಿಗಳು ಇಲ್ಲಿ ಕುಂತಾರೆ. ಯಾರಪ್ಪ ಅಂದ್ರ ಕಲ್ಲಪ್ಪ ಪೂಜಾರಿ ಅಂತ. ಇವ್ರೇನಪ್ಪ ಅಂದ್ರೆ ಈ ದೇವಿಯ ಮಹತ್ವ ನಮ್ಗೆ ತಿಳಿಸ್ಕೊಡ್ತಾರೆ. ಎಲ್ಲರೂ ವಿಡಿಯೋ ಕೊನೆಯವ್ರು ನೋಡ್ರಿ, ಯಾರು ಸ್ಕಿಪ್ ಮಾಡ್ಬೇಡ್ರಿ. ದೇವಿ ಏನಪ್ಪಾ ಅಂದ್ರ ಬಹಳಷ್ಟು ಪವಾಡವನ್ನ ಹೊಂದಿರುವಂತ ದೇವಿ ಈ ಊರಲ್ಲಿ ನೆಲೆಸಿರ್ತಾಳ. ಈ ನೋಡ್ರಿ ಪೂಜಾರಿಗಳಲ್ಲಿ ದೇವಿ ಹೆಂಗ್ ಬಂದು ನೆಲೆಸೋಡ್ರಿ. ದೇವಿ ಬಂದು ನೋಡಿ ಬಲ್ಕಿ 200 ವರ್ಷ ಆಯ್ತು. 200 ವರ್ಷ ಆಯ್ತಂತ್ರಿ ದೇವಿ ಬಂದಿ ನೆಲೆಸಿ. 200 ವರ್ಷ ಆಯ್ತು. ಗುಳೆ ಆಗ್ತೈತಿ. ಯಾವ್ರಿ? ಗುಳೆ ಗುಳೆ ಗೊಳ್ಳೆ ಎಂಬ ಗ್ರಾಮದಿಂದ ಬಂದಂತ ದೇವತೆಯವರು. ಇದು ಈ ಗಿಡ ನೋಡ್ರಿ. ಇದು ಹುಂಚಿಗಿಡ ರೀ. ಇದು 400 ವರ್ಷದ. ಈ ಹುಂಚಿಗಿಡ ಏನಪ್ಪಾ ನಿಮ್ಗೆ ಆಮೇಲೆ ವಿಡಿಯೋ ಮುಂದೆ ಕ್ಲಿಪ್ ನ ತೋರಿಸ್ತೀನಿ. ಇದೇನಪ್ಪಾ ಅಂದ್ರೆ 400 ವರ್ಷದ ಏನಪ್ಪಾ ಅಂದ್ರೆ ಒಂದು ಮರ ಆಗಿರ್ತದ. ಮತ್ರಿ ದೇವ್ರು ಹೆಂಗ್ ಬಂದ್ರಿ ಇಲ್ಲಿ, ಈ ಊರಾಗೆ ಹೆಂಗ್ ಹೆಂಗ್ ಬಂದ್ರಿ, ಇಲ್ಲಿ ಹೆಂಗ್ ದೇವಿ ಗೊತ್ತಾಯ್ತು? ಆ ಊರಿಗೆ ಹೋಗ್ಯಾರಿ. ಹೋದ್ರ ಬರೋ ಟೈಮಿನಾಗ ಏನಂತ ನಮ್ಮ ಊರು ಅಂದ್ರ ಗುಳ್ಳೆ ಎಂಬ ಗ್ರಾಮಕ್ಕೆ ಹೋಗ್ಯಾರಿ. ಹೋದಾಗ ದೇವಿ ನಮಸ್ಕಾರ ಹೊಂಟಾರ. ಬರೋ ಟೈಮಿನಾಗ ಹಿಂದೆ ಬಂದಾಳ. ಹಿಂದೆ ಬಂದಾರ. ಸಿಂಗಿ ಕೋಣ ಜನ ಎಲ್ಲ ನಾ ನಿಮ್ ಊರಿಗೆ ಬರ್ತೀನಿ ಕರೆ ಅಂದ್ರ ನಾನು ಹಿಂದಕ್ಕೆ ಯಾರು ತಿರುಗಿ ನೋಡ್ಬೇಡಿ. ನೀವು ನಿಮ್ ಹಿರಿಯರ್ ಕೇಳ್ಕೊಂಡ್ರಿ ನಮ್ಮ ಊರಿಗೆ ಬಾನಿ ಅಂತ ದೇವ್ರಿಗೆ ಕೇಳ್ಕೊಂಡ್ರಿ. ಕೇಳ್ಕೊಳ್ಸ್ರಿ. ಹಿಂದೆ ಹೊಂಟಾಳ ಹೊಂಟಾಳ ಹೊಂಟಾಳಾಗಿ ಸಿಂಗಿ ಕೊಡಂದಿವ. ಬರೋ ಟೈಮ್ ನಿಮ್ ಊರಿಗೆ ಬರ್ತೀನಿ ಊರಕ್ಕೆ ಕರೆ ಅಂದ್ರೆ ನಿಮ್ ಊರಿಗೆ ಬಂದ್ರು ನಾನು ಯಾರು ಹಾಕ ನೋಡ್ಬಾರ್ದು. ನಿಮ್ ಊರಿಗೆ ಹಿಡಿಬೇಕು. ಅಂದ್ರೆ ಊರಿಗೆ ಮುಟ್ಟತಕ್ಕ ಹಿಂತಿರ್ಗಿ ನಾವ್ ದೇವಿ ನೋಡ್ಬಾರ್ದು. ಅಂದ್ರೆ ದೇವಿ ನಮ್ ಹಿಂದ್ ಬರ್ತಾ ಇರ್ತಾರ. ಬಟ್ ನಾವ್ ದೇವಿಗೆ ಹಿಂತಿರ್ಗಿ ನೋಡ್ಬಾರ್ದು. ಅದಷ್ಟೇ ಇಲ್ಲಿ ಊರು ಸಮೀಪ ಬಂದಾಗ ಏನ್ ಮಾಡ್ಯಾರ ಹಿರುಗಳು ಪಾತ್ರೆ ನೋಡ. ಅಂದ್ರ ಊರ್ ಸನಿ ಬಂದಾಗ ಹಿರುಗಳು ಏನಾಯ್ತಂದ್ ನೋಡಮ್ಮ ದೇವಿ ನೋಡಮ್ ಹಿಂದೆ ಏನದ ಹಂಗ ತಿರ್ಗಿ ನೋಡ್ಯಾರ. ತಿರುಗಿ ನೋಡ್ಬೇಕಾದ್ರೆ ಇಲ್ಲ ಅವ್ರ ಇಲ್ಲೇ ಸ್ಥಾಪನೆ ಮಾಡಿದ್ರು ದೇವತೆ. ಏನಿಲ್ಲ ಮೊದಲ ಒಂದ್ 4-5 ಕದಿದ್ದು ಬಹಳ ಘಟ್ಟ ನೋಡಿ. ಅಂದ್ರೆ ಇದು ಬಹಳ ಹಿಂದಿನ ವರ್ಷದ್ದು. ಬಹಳ ವರ್ಷದ ಈಗ ಅದಕ್ಕೆ ಅವಳಿಗೆ ನಾನು ಶಾಣೆ ಈಗ 3 ವರ್ಷ ಬಂದಿದ್ದು. ಈಗ 75-71 ವರ್ಷ. ನಮ್ ತಂದೆಯವ್ರು ಹೋದ್ರು. ನಮ್ ತಂದೆಯವ್ರು ಹೋದ್ರು. ನೀವು ಸಣ್ಣದ್ರಲ್ಲಕ್ಕೆಲ್ಲ ಇಲ್ಲಿ ಹೆಂಗಿತ್ರಿ ದೇವಸ್ಥಾನ? 4 ಕಾಲ ಅಟ್ಟೆ ಏನ ಮತ್ತ ದೇವಿದ ಮಹಿಮೆ ಈಗ ಮತ್ತೊಂದು ನೀವು ಕಣ್ಣಾರ ಕಂಡಿರಿ ಏನಾರ? ನಮ್ಮ ಕಣ್ಣದ್ರಿ ಏನು ಏನಂದ್ರೆ ಹಾಕೋದೇ ಅಲ್ಲ ಸಾಧ್ಯ. ಬಟ್ ಒಂದ್ ಹೆಣ್ಮಗಳು ಬ್ಯಾರೆ ಹೆಣ್ಮಗಳು, ನಮ್ಮ 3 ಹೆಣ್ಮಗಳು ಬ್ಯಾರೆ ಕಡೆ ಕೊಟ್ಟೇವಿ. ಆ ಹೆಣ್ಮಗಳು ಕಂಪಲ್ಸರಿ ಯಾವಾಗ ಬರ್ತಾರ ಇದೇನು ಜನ? ನೋಡ್ರಿ ಹುಣ್ಣಿ ಅಮಾಸಿ ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಬರ್ತಾರ ನೋಡಿ. ಅವರು ಜಾತ್ರೆ ಕಾರ್ಯ 3 ವರ್ಷ ಒಂದ್ಸಲ. 3 ವರ್ಷ ಕಾರ್ಯ ನಡೀತಾರೆ. ಯಾವ ರೀತಿ ನಡೀತಾರ ನಿಮ್ಮಲ್ಲಿ ಕಾರ್ಯ? ಎಲ್ಲಾ ರೀತಿ ನೋಡ್ರಿ. ಲಿಂಗಾಯತ 5 ಜನ ಅವ್ರಿಗೆ ಒಂದ್ ಬೇರೆ ಶೂಟ್ ಮಾಡಿಸ್ತಾರ. ಈಗ ನಮ್ಮ ಕಪ್ಪದ ಮಂದಿ ಏನ್ ಮಾಡ್ತಾರ ಅಂದ್ರ ಯಾರು ಇದು ಮಾಂಸ ಉಣ್ತಾರ ಅವ್ರಿಗೆ ಒಂದು, ಯಾರು ಮಾಂಸ ಅಂದ್ರ ಅವ್ರಿಗೆ ಮಾಡ್ತಾರ. ಅಂದ್ರೆ 100-150 ಸಲ ಆಗೋಕ್ ಹೋಯ್ತಾವ. ಅಂದ್ರೆ ಸುಮಾರು 150 ಹಂಗ ಕುರಿಗಳು ಕೊಯ್ತಿರ ಈ ದೇವ್ರಿಗೆ. ಸುತ್ತ ನಮ್ ತಾಲೂಕ ಜನ ಹೇಳ್ತಾರ. ಅಂದ್ರೆ ಈ ಸುತ್ತಮುತ್ತ ತಾಲೂಕು ಹಳ್ಳಿಗಳು ಬರ್ತಾವ ನೋಡಿ. ಕಾರ್ಯಕ್ರಮ ಊಟ ಮಾಡ್ತಾರ. ಊಟ
ಬಟ್ಟೆ ಜಾಣಿ ಎಲ್ಲ ಬಟ್ಟೆ ಎಲ್ಲ ಏನಿಲ್ರಿ ಆಯ್ತು ನಂಬಲ್ಲಿ ಪಾರ್ಟಿ ಬರ್ತದ ಹಾ ಹೆಚ್ಚಿನ ಮಂದಿ ತಗೋದು ಪಾರ್ಟಿ ಅಂದ್ರೆ ಭಾಳ ಅದ್ದೂರಿಯಾಗಿ ಮಾಡ್ತಾರ ಜಾಸ್ತಿ. ಭಾರಿ ಬಡದು ಯಾವಾಗ ನಾವು ಊಟದ ಯಾವಾಗ ನೋಡ್ರಿ ಅದೇನಿಲ್ಲ ಮಾಡ ಕಡೆಯೋದು ಕೋಳಿ ಅದು ಅಂತ ಇರ್ತಲ್ಲ ಅದೇ ಊಟದ ದಿವಸ ಅಂದ್ರೆ ಈ ರೀತಿ ದೇವ್ರೇನಪ್ಪ ಇಲ್ಲಿ ಬಂದು ನೆಲ್ಸ್ಯಾರ ಅಂದ್ರೆ ಈ ರೀತಿ ನಿಮ್ಗೆ ಏನಾರ ಅನುಭವ ಆಗಿಲ್ಲ ದೇವ್ರ ಬಗ್ಗೆ? ಅನುಭವ ಆಗ್ಲಿ ಪ್ರತಿಯೊಂದು ಹೇಳ ನಾವು ಕೇಳಿ ಸಿಗ್ತದ ಅಂತ ಹೇಳಿದ್ರೆ ಬೇಡಿಯೂ ಕೊಡುವಂತ ದೇವ್ರು. ನಮ್ಮ ಆತ್ಮವಾಗಿ ಇದು ಆಗ್ಬೇಕು ಅಂದ್ರೆ ಗ್ಯಾರಂಟಿ ಆಗ್ತದೆ. ನಿಮ್ಗೆ ಯಾವ್ದು ನಿಮ್ ಸ್ವತಃ ಏನಾರ ಎಕ್ಸ್ಪೀರಿಯನ್ಸ್ ಆಗಿತ್ತು? ಬೇರೆ ಇಲ್ಲ ನಿಮ್ಗೆ ಏನಾರ ಆಗಿತ್ತು? ನಮ್ಗೆ ಹೇಳ್ರಿ ನಮ್ಗೆ ಆಗಿದೆ ಆಗ್ಯದ ನಿಮ್ಗೆ ಒಳ್ಳೇದಾಗ್ಯದ. ಹಾ ಗ್ಯಾರಂಟಿ ಈಗ ಆಗ್ಬೇಕು ನಮ್ಗೆ ಇಂಥ ಒಂದು ಏನೋ ಒಂದು ಕೆಟ್ಟದ್ದು ಆಗ್ಯದ ಅಂದ್ರೆ ನಮ್ಗೆ ಇದು ಆಗ್ಬೇಕಂದ್ರೆ ಹಾಕೋರು ಅಷ್ಟು ಆದ ಅದು ದೇವಿ ಪವಾಡ ಹೊಟ್ಟಾದ. ಅದೇನು ಮತ್ತೆ ಸುಮ್ಮನೆ ಒಂದು ಹೆಣ್ಮಗಳು ಬಂದು ಹೋಗಿ ಆ ಹೆಣ್ಮಳಿಗೆ ಏನೋ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಏನು ಈಗ ಹೆಚ್ಚಿಗೆ ಅಂದ್ರೆ ಹೆಣ್ಮಕ್ಳು ಹೊಟ್ಟಿಲ್ ಹಾಕಲ್ರು ಗರ್ಭಿಣಿ ಆಗಲ್ಲ. ಗರ್ಭಿಣಿ ಆಗಲ್ಲ ಅವನಂತೂ ಕಂಪಲ್ಸರಿ ಬಂದೇ ಹೋಗ್ತಾರೆ. ಇಲ್ಲಿ ಗರ್ಭಿಣಿ ಆದ್ರ ಬಹಳ ಜನ ಬರ್ತಾರೆ ದೇವಸ್ಥಾನ. ನಾ ಬಿಡಿ ಜನ ಬರ್ತಾರೆ ಹೆಣ್ಮಗಳು ಹೆಣ್ಮಗಳು ಅದ್ರಾಗ ಮಾತ್ರ ಮುಖ್ಯ ಅವರು ಹಿಂಗ ಅದೇನ್ರಿ ಮುಖ್ಯ ಮಾತ್ರ 10 ಹದಿನೈದು 20 ವರ್ಷ 30 ವರ್ಷ ಆದ್ರೆ ಸಹಿತ ಬಂದು ಹೋಗಿ ಇಲ್ಲಿ ಆಗಿದಂತ ಪವಾಡ ಅದು ಒಂದು ಮಾತು ಮುಖ್ಯ. ಫಸ್ಟ್ ನೋಡೋದು ಹೆಣ್ಣು ಮಕ್ಕಳು ತಪ್ಪ ಬರ್ತಾವ. 4 ವರ್ಷದ ಹಿಂದಿನ ಮರ. ಲಕ್ಕಮ್ಮ ದೇವಿ ನೆಲೆಸಿರುವ ಸ್ಥಳ. ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು ಎಂಪಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತೇನಪ್ಪ ಅಂದ್ರೆ ಇಲ್ಲಿ ಒಂದು ದೇವಿ ನೆಲೆಸಿರ್ತಾಳೆ. ಯಾವ ದೇವಿ ಅಪ್ಪ ಅಂದ್ರೆ ಲಕ್ಕಮ್ಮ ದೇವಿ ಅಂತ. ಈ ಊರಲ್ಲಿ ಏನಪ್ಪಾ ಅಂದ್ರೆ ದೇವಿ ನೆಲೆಸಿರ್ತಾಳೆ. ಇಲ್ಲೇನಪ್ಪ ಅಂದ್ರ ಇದು ದೇವಿಯ ಪ್ರಾಮುಖ್ಯತೆ ಏನಪ್ಪಾ ಅಂದ್ರ ಇಲ್ಲಿನ ಸ್ಥಳೀಯ ಜನರೇನಪ್ಪಾ ಅಂದ್ರ ಈ ದೇವಿ ಎಲ್ಲಿರ್ತಾಳಪ್ಪ ಅಂದ್ರೆ ಮೊದಲು ಗೊಳ್ಳ ಎಂಬ ಗ್ರಾಮದಲ್ಲಿ ನೆಲೆಸಿರ್ತಾಳ. ಆ ಗೊಳ್ಳ ಎಂಬ ಗ್ರಾಮಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿನ ಸ್ಥಳೀಯರೇನಪ್ಪಾ ಅಂದ್ರ ಹೋಯ್ತಾ ತಮ್ಮ ಭಕ್ತಿಯನ್ನ ತೋರ್ತಾ ಇರ್ತಾರ. ಅವಾಗ ಏನಪ್ಪಾ ಅಂದ್ರೆ ಭಕ್ತಾದಿಗಳು ಆಸೆ ಉಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಎಂಪಳ್ಳಿ ಗ್ರಾಮಸ್ಥರು ತಾಯಿ ನೀನು ಕೂಡ ನಮ್ಮ ಊರಲ್ಲಿ ನೆಲ್ಸು ಅಂತ ಹೇಳ್ತಾರ. ಅವಾಗ ಏನಾಯ್ತದಪ್ಪ ಅಂದ್ರ ತಾಯಿ ಆಯ್ತಪ್ಪ ಬರ್ತೀನಿ ಅಂತ ಒಪ್ಕೋತಾಳ. ಅವಾಗ ತಾಯಿ ಏನಪ್ಪಾ ಅಂದ್ರ ಒಂದು ಸಿಂಧಿ ಅಂತ ಕೋಣ ಬರ್ತಾ ಆ ಕೋಣಿನ ಪೂರ್ತಿ ಬರ್ತಾ ಇರ್ತಾರ. ಬರೋ ಮುಂದಾಗ ಭಕ್ತಾದಿಗಳ ಮುಂದ ತಾಯಿ ಹಿಂದ ಈ ರೀತಿ ಬರ್ತಾ ಇರ್ತಾರ. ಬರೋ ಮುಂದಾಗ ಏನಾಯ್ತದಪ್ಪ ಅಂದ್ರ ಊರ್ ಸನಿ ಬರ್ತದ. ಎಂಪಳ್ಳಿ ಗ್ರಾಮ ಸನಿ ಬಂದಾಗ ಏನಾಯ್ತದಪ್ಪ ಅಂದ್ರ ಭಕ್ತಾದಿಗಳು ಕುತೂಹಲ ಮೂಡಿ ತಾಯಿ ಹೊಂಟಾಳಿಲ್ವ ಅಂತ ಏನಪ್ಪಾ ಅಂದ್ರೆ ತಿರುಗಿ ನೋಡ್ತಾರ. ತಿರುಗಿ ನೋಡೋದ ಏನಪ್ಪಾ ಅಂದ್ರೆ ತಾಯಿ ಅಲ್ಲೇ ಮೂರ್ತಿಯಾಗಿ ಏನಪ್ಪಾ ಅಂದ್ರೆ ಅಲ್ಲೇ ಕುಂತ್ ಬಿಡ್ತಾಳ. ಈಗ ವಿಡಿಯೋದ ಹಾಕಿರೋ ಮೂರ್ತಿ ಅದೇ ತಾಯಿ ನೋಡ್ರಿ ಲಕ್ಕಮ್ಮ ದೇವಿ ಅಂತ. ಅವ್ರೇನಪ್ಪಾ ಅಂದ್ರೆ ಅಲ್ಲೇ ಮೂರ್ತಿಯಾಗಿ ಸ್ಥಾಪನೆ ಆಗಿಬಿಡ್ತಾರೆ. ಅಲ್ಲಿ ಹೇಳಿದಪ್ಪ ಅಂದ್ರೆ ಇಲ್ಲಿ ದೇವಿಗೆ ಏನಪ್ಪಾ ಅಂದ್ರೆ ಸುಮಾರು ಈ ದೇವಸ್ಥಾನಪ್ಪ ಅಂದ್ರೆ 200 ವರ್ಷದಪ್ಪ ಅಂದ್ರೆ ದೇವಸ್ಥಾನ ಆಗಿರ್ತದೆ. ಇಲ್ಲಿ ಹುಂಚಿ ಮರ ವಿಡಿಯೋ ತೋರಿಸಿಲ್ಲ. ಅದೇನಪ್ಪಾ ಅಂದ್ರೆ 400 ವರ್ಷದ ಹುಂಚಿನ ಮರ ಅದಿದು. ಇಲ್ಲಿ ಯಾವುದೇ ರೀತಿ ಏನಪ್ಪಾ ಅಂದ್ರೆ ಕಾರ್ಯ ಬೇರೆ ಊರಲ್ಲಿ ಮಾಡ್ತಾರಲ್ಲ ಕಾರ್ಯ ಪೋತ್ಯ ಜಾಣಿ ಆ ರೀತಿ ಕುಡಿಯೋದು ತಿಮ್ಮೋದು ಇಲ್ಲಿ ಯಾವುದೇ ರೀತಿ ಮಾಡಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಸುಮಾರು 100 ರಿಂದ 150 ಕುರಿಗಳನ್ನ ವರ್ಷ ಕಡ್ದೇನಪ್ಪಾ ಅಂದ್ರೆ ಜನರಿಗೆ ಏನಪ್ಪಾ ಅಂದ್ರೆ ಊಟವನ್ನ ಹಾಕ್ತಾರ. ಈ ದೇವಿ ವಿಶೇಷತೆ ಇದು. ಇನ್ನೇನಪ್ಪಾ ಅಂದ್ರೆ ಇಲ್ಲಿ ಯಾರಿಗೆ ಸಂತಾನ ಭಾಗ್ಯ ಇರಲಪ್ಪ ಅಂದ್ರೆ ಇಲ್ಲಿ ವಿಶೇಷವಾಗಿ ಸಂತಾನ ಭಾಗ್ಯನ ಕೂಡ ಪಡ್ಕೋಬಹುದಂತ ದೇವಿಯಲ್ಲಿ ಬಂದು ಊರಿನ ಗ್ರಾಮಸ್ಥರು ಇದ್ರು. ಅನೇಕ ಜನರಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಮ್ಯಾಗ ಸಂತಾನ ಭಾಗ್ಯ ದೊರಕೆ ಅಂತ. ಇನ್ನೇನಪ್ಪಾ ಅಂದ್ರೆ ದೇವಿ ಬಹಳಷ್ಟು ಇಲ್ಲಿ ಸ್ಥಳ ಹೇಗದಪ್ಪ ಪ್ರಶಾಂತವಾಗದ. ಯಾವುದೇ ರೀತಿಯ ನಿಮಗೂ ಮನಸ್ಸಲ್ಲಿ ಏನಾದ್ರು ನೋವು ಇತ್ತಪ್ಪ ಅಂದ್ರೆ ದೇವಿಯಲ್ಲಿ ಬಂದು ಬೇಡ್ಕೋಬಹುದು ನೀವು. ಇನ್ನು ಮೇನ್ ಒಂದು ಸೂಚನೆ ಏನಪ್ಪಾ ಅಂದ್ರ ಇಲ್ಲಿ ಒಬ್ಬರು ಬಂದಿರಂತೆ ಅಂದ್ರೆ ಒಬ್ಬ ವ್ಯಕ್ತಿ ಬಂದಿರಂತ. ಬಂದಾಗ ಇಲ್ಲಿ ಅಭಿಷೇಕ ಮಾಡ್ತಿರಂತ. ಅಭಿಷೇಕ ಮಾಡೋ ಮುಂದಾಗ ಆ ವ್ಯಕ್ತಿ ಅವ್ರೆಲ್ಲ ಅಂದ್ರೆ ಫಂಕ್ಷನ್ ಎಲ್ಲ ಮಾಡ್ಯಾರ. ಮಾಡೋ ಮುಂದಾಗ ಅಭಿಷೇಕ ಮಾಡ್ತಿರಂತ. ಅಭಿಷೇಕ ಮಾಡೋ ಮುಂದಾಗ ಏನಪ್ಪಾ ಅಂದ್ರ ಆ ವ್ಯಕ್ತಿ ಏನಪ್ಪಾ ತಾಯಿ ಫೋಟೋವನ್ನ ಹೊಡೆದುಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಮನೆಯಲ್ಲಿ ದೊಡ್ಡ ಫ್ರೇಮ್ ಹಾಕೋತಾನ. ಫ್ರೇಮ್ ಹಾಕೊಂಡಾಗ ಏನಪ್ಪಾ ಅಂದ್ರ ಅವ್ರ ಮನೆಗೆ ಏನಪ್ಪಾ ಅಂದ್ರೆ ಸರ್ಪ ಕಾಣುವಂತ ಫುಲ್ ರಕ್ತ ಎಲ್ಲ ಕಾಣುವಂತವ ಅಂದ್ರ ತಾಯಿ ಮಹಿಮೆ ಈ ರೀತಿ. ಅಂದ್ರ ಅಭಿಷೇಕ ಮಾಡೋ ಮುಂದೆ ಯಾವ ರೀತಿ ಫೋಟೋ ವಿಡಿಯೋನ ಮಾಡ್ಕೋಬಾರ್ದು. ಬಟ್ ಅವ್ನಿಗೆ ಗೊತ್ತಿಲ್ಲ ಮಾಡ್ಕೊಂಡು ಹೋಗೋಣ ಏನಪ್ಪಾ ಅಂದ್ರ ಅವ್ನಿಗೆ ಬಾಯೆಲ್ಲ ರಕ್ತ ಮನೆಯಲ್ಲೇನಪ್ಪಾ ಅಂದ್ರೆ ಸರ್ಪಗಳು ಕಾಣೋದು ಈ ರೀತಿ ಆಯ್ತದ. ಅವಾಗ ಏನಪ್ಪಾ ಅಂದ್ರೆ ಮತ್ತ ಅವ್ರ ಗ್ರಾಮಸ್ಥರು ಬಂದ್ ಕೇಳ್ತಾರ ಹಿಂಗ ಆಲ್ತದ್ರಿ ಗುರುಗಳನ್ನ ಕೇಳಿದಾಗ ಏನಪ್ಪಾ ಅಂದ್ರೆ ಅವ್ರು ಹೇಳ್ತಾರ ಹಿಂಗೆಲ್ಲ ಮಾಡ್ಬಾರ್ದು ಬಟ್ ಅಂದಾಗ ಮತ್ತೇನಪ್ಪಾ ಅಂದ್ರೆ ಅದಕ್ಕೆ ಯಾವ ರೀತಿ ಪ್ರಶ್ನೆ ಅಂತ ಇಲ್ಲಿ ಗುರುಗಳು ಹೇಳ್ಯಾರಲ್ಲ ನಾವು ವಿಡಿಯೋ ಹಾಕಿರ್ತಿಲ್ಲ ಅದೇ ಗುರುಗಳು ಏನಪ್ಪಾ ಹೇಳ್ತಾರ ಅವ್ರಿಗೆ ಹಿಂಗೆ ಮಾಡ್ಬಟ್ಟ ಹಿಂಗೆ ಮಾಡ್ರೆ ಎಲ್ಲ ಚಂದ ಆಯ್ತ ಅಂತ. ಈಗ ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಆರಾಮಾಗಿದ್ದಾರೆ. ಇಲ್ಲಿ ಬಂದ್ರೆ ಯಾವ್ದೇ ರೀತಿ ಗುರುಗಳ ಅಪ್ಪಣೆ ಅಂದ್ರೆ ಫೋಟೋ ಮತ್ತು ವಿಡಿಯೋ ಮಾಡಬಾರ್ದು. ಇನ್ನೇನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಸುಕ್ಷೇತ್ರವನ್ನ ಒಂದು ಸರ್ಪ ಕಾಯ್ತಾ ಇರ್ತಂತ. ಯಾವಾಗ್ಲೂ ಹಗಲ ರಾತ್ರಿ ಏನಪ್ಪಾ ಅಂದ್ರೆ ಇಲ್ಲೇ ಇರ್ತಾನ. ಕೆಲವೊಬ್ರಿಗೆ ಮಾತ್ರ ಕಾಣ್ತಂತ ಅಂದ್ರೆ ಯಾರು ದೈವಿಕ ಕೃಷಿ ಇರ್ತ ಅವ್ರಿಗೆ ಮಾತ್ರ ಕಾಣ್ತಂತ. ಇಷ್ಟೇನಪ್ಪಾ ಅಂದ್ರೆ ಈ ಲಕ್ಕಮ್ಮ ದೇವಿ ಏನಂದ್ರೆ ಒಂದು ಇತಿಹಾಸ ಆಗಿತ್ತು.
ನೆಕ್ಸ್ಟ್ ವಿಡಿಯೋ ಯಾವ ಗ್ರಾಮದಲ್ಲಿ ಬೇಕಂತ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಕೊನೆ ನೋಡೋದಕ್ಕೆ ಧನ್ಯವಾದಗಳು.